ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ. ಸಿದ್ದರಾಮಯ್ಯ ಸರ್ಕಾರ ವರ್ಸಸ್ ರಾಜಮಾತೆ ಪ್ರಮೋದಾ ದೇವಿ. ಚಾಮುಂಡಿ ಬೆಟ್ಟ ಅಭಿವೃದ್ಧಿ ವಿಚಾರವಾಗಿ ಮತ್ತೆ ಸಂಘರ್ಷ ಶುರುವಾಗಿದೆ. ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಕರೆಯಲಾಗಿದೆ. ಸಭೆಗೆ ಪ್ರಮೋದಾ ದೇವಿಗೆ ಆಹ್ವಾನ ನೀಡಿದ್ದಾರೆ ಪ್ರಾಧಿಕಾರ. ಆದರೆ ಪ್ರಾಧಿಕಾರದ ಸಭೆ ನಡೆಸೋದಕ್ಕೆ ಪ್ರಮೋದಾ ದೇವಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪ್ರಾಧಿಕಾರದ ವಿಚಾರ ಹೈಕೋರ್ಟ್ನ ಕಟಕಟೆಯಲ್ಲಿದೆ. ತರಾತುರಿಯಲ್ಲಿ ಸಭೆ ಬೇಡ ಅಂತ ರಾಜವಂಶಸ್ಥರು ಹೇಳ್ತಾ ಇದ್ದಾರೆ. ಆದರೆ ಇವತ್ತೇ ಸಭೆ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಾಧಿಕಾರದ ಸಭೆ ಆರಂಭ ಆಗತ್ತೆ ಅಂತ ಹೇಳಲಾಗಿದೆ. ಸೊ ರಾಜಮಾತೆ ಪ್ರಮೋದಾ ದೇವಿ ಹಿಂದೆ ಪ್ರಾಧಿಕಾರದ ಬಗ್ಗೆ ಮಾತನಾಡಿದ್ರು, ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ತೀರ್ಪು ಈಗ ಇನ್ನು ಇನಿಷಿಯಲ್ ಸ್ಟೇಜು. ನಾವು ಅವರು ಆ್ಯಕ್ಟ್ ಮಾಡಿದ್ದನ್ನು ಕ್ವೆಶನ್ ಮಾಡಿದ್ದೀವಿ. ಅದರದ್ದು ನೋಟ್ ಬೇಕಾದ್ರೆ ನಾನು 2 ಕಾಪಿ ನಿಮಗೆ ಕೊಡ್ತೀನಿ. ನೀವು ಏನು ಕನ್ಫ್ಯೂಷನ್ ಇಲ್ಲದೆ ಇರಲಿ ಅಂತ ನೀವು ಶೇರ್ ಮಾಡಿಕೊಂಡು, ಫ್ಯಾಕ್ಟ್ಸ್ ಇದೆ ನಾವು ಯಾವ ಥರ ಮಾಡಿದ್ದೀವಿ ಅಂತ. ಅದೇನು ಅಂದರೆ ಅದರೊಳಗಡೆ ನಂದು ಅವರು ಆ್ಯಕ್ಟನ್ನು ನಾವು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದ್ದೀವಿ. ಯಾಕೆ ಅಂದರೆ ಇದು ಚಾಮುಂಡೇಶ್ವರಿ ಇದು ನಿಮ್ಗೆ ಇಲ್ಲಿ ಕೊಟ್ಟಾಗ ಗೊತ್ತಾಗುತ್ತೆ. ಅದು ಇಟ್ ಈಸ್ 1950 ಇದರಲ್ಲಿ ಆಕ್ಸೆಷನ್ ಟ್ರೀಟಿ ಆದಾಗ ಇಲ್ಲಿದು ಮೈಸೂರು ರಾಜ್ಯನ ಸಾರ್ವಭೌಮತ್ವ ಬಿಟ್ಕೊಟ್ಟು ಭಾರತ ದೇಶ ಜೊತೆಗೆ ವಿಲೀನ ಮಾಡಿದ ಟೈಮಲ್ಲಿ ಅವ್ರ ಕೆಲವು ಆಸ್ತಿಗಳದು ಇವ್ರು ಎಂಟೈರ್ ರಾಜ್ಯನೇ ಬಿಟ್ಟು, ಅದೇ ನಾನು ತಿರ್ಗಾ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗಳಿಗೆಲ್ಲ ಗೊತ್ತಿದೆ. ಪ್ರಾಧಿಕಾರದ ಸಭೆಗೆ ಸಂಸದ ಯದುವೀರ್ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಷ್ಟೆಲ್ಲ ಮಾಧ್ಯಮ ಪ್ರಕಟಣೆಯನ್ನ ಬಿಡುಗಡೆ ಮಾಡಿದ್ದಾರೆ ಯದುವೀರ್ ಒಡೆಯರ್. ಪ್ರಾಧಿಕಾರದ ವಿಚಾರ ಸದ್ಯ ಕೋರ್ಟ್ನಲ್ಲಿದೆ ಅಂತ, ಕಾನೂನನ್ನ ಗೌರವಿಸಿ ಅನ್ನೋದು ಯದುವೀರ್ ಒಡೆಯರ್ ಅವರ ವಾದ. ಯಥಾಸ್ಥಿತಿ ಕಾಪಾಡಿಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯಗೆ ಸಂಸದ ಯದುವೀರ್ ಮನವಿ ಮಾಡಿದ್ದಾರೆ. ಪತ್ರ ಬರೆದಿದ್ದಾರೆ, ಮಾಧ್ಯಮ ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ ಯದುವೀರ್. ಸಂಸದ ಯದುವೀರ್ ಕೂಡ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಧಿಕಾರದ ಸಭೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ರಾಜಮಾತೆ ಹೇಳಿದಂತೆ ನಾವು ಕೇಳಕ್ಕಾಗಲ್ಲ, ಕೋರ್ಟ್ ಹೇಳಿದಂತೆ ನಾವು ನಡ್ಕೊಳ್ತೀವಿ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶದಂತೆ ನಾವು ಸಭೆ ಮಾಡ್ತಾ ಇದ್ದೀವಿ, ಸಂಸದರು ಹೇಳಿದಂತೆ ಕೇಳಕ್ಕಾಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರ ವರ್ಷನ್. ಒಂದ್ ಕಡೆ ಮೂಡ ಹಗರಣದ ಕೋರ್ಟ್ ವಿಚಾರಣೆಯಲ್ಲಿ ಕೊಂಚ ರಿಲೀಫ್ ಸಿಗ್ತಾ ಇದ್ದ ಹಾಗೇನೆ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅಲ್ಲಿ ಸಭೆ ಮಾಡೋದಕ್ಕೆ ಹೋಗಿದ್ದಾರೆ, ಪ್ರಾಧಿಕಾರದ ಸಭೆ ಮಾಡೋದಕ್ಕೆ. ಅದಕ್ಕೆ ರಾಜವಂಶಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಇಡೀ ವಿಚಾರ ಕೋರ್ಟ್ನಲ್ಲಿದೆ ಅನ್ನುವಂಥದ್ದು ಹಿಂದಿನಿಂದನೂ ಕೂಡ ಸಾಕಷ್ಟು ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಚಾಮುಂಡಿ ಬೆಟ್ಟ ರಾಜವಂಶಸ್ಥರಿಗೆ ಸೇರಬೇಕಾಗಿದ್ದದ್ದು ಅಂತ ಅವರು ದಾಖಲೆಗಳನ್ನು ಪ್ರೆಸೆಂಟ್ ಮಾಡಿದ್ದಾರೆ. ನೋಡಪ್ಪ, ಹಿಂದೇನು ಕೂಡ ಕಮಿಟಿ ಇತ್ತು ಅಲ್ವಾ? ಹಿಂದೆ ಕಮಿಟಿ ಇತ್ತಲ್ವಾ? ಆಡಳಿತ ಮಂಡಳಿ. ಅದರ ಅದಕ್ಕೆ ನೇಮಿಸ್ತಿದ್ದ ಮೆಂಬರ್ಗಳನ್ನೆಲ್ಲ ನೇಮಿಸ್ತಿದ್ದವ್ರು ಯಾರು? ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು? ಆಗ ಸರ್ಕಾರದ ಅಧೀನದಲ್ಲೇ ಇತ್ತಲ್ವ? ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವೇಕೇಟ್ ಆಗಿದೆ. ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ. ಬಟ್ ಸಂಸದರು ಕೂಡ ಪತ್ರ ಬರೆದಿದ್ದಾರೆ, ಸಂಸದರು ಯದುವೀರ್ ಅವರು ಕೂಡ ಪತ್ರ ಬರೆದಿದ್ದಾರೆ. ಇದು ಕಾನೂನು ಬಾಹಿರವಾದಂಥ ಸಭೆ. ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರು ಆದೇಶ ಅವ್ರು ಹೇಳ್ತಾರೆ ಕಾನೂನು ಅವ್ರು ಹೇಳೋದಕ್ಕೂ ಹೇಳೋದಲ್ಲ, ನಾನು ಮಾಡ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ. ಸ್ಟೇ ವೇಕೇಟ್ ಆಗಿದೆ ಯಾವಾಗ ಸರ್? ಸ್ಟೇ ವೇಕೇಟ್ ಸ್ಟೇ ನಾನು ಡೇಟ್ ಬರ್ತಿದ್ದೀನಿ 22. ಈ ವಿಚಾರವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮೈಸೂರು ಸಂಸದ ರಾಜವಂಶಸ್ಥರಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇಡೀ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ವಿಚಾರವಾಗಿ ನಾನು ಪ್ರಾಧಿಕಾರ ಸಭೆ ಮಾಡ್ತೀನಿ ಅಂತ ಸಿಎಂ ಹೊರಟಿದ್ದಾರೆ, ನೀವೇನು ಹೇಳೋಕೆ ಬಯಸ್ತೀರಾ? ನಾವಾಗ್ಲೇ ಇದು ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿ ಆಗ್ಲೇ ವ್ಯಕ್ತಪಡಿಸಿದೀವಿ. ಈ ವಿಚಾರದಲ್ಲಿ ಸರ್ಕಾರದ ಏನು ಪಾತ್ರ ಇಲ್ಲ. ದೇವಸ್ಥಾನ ದೇವಾಲಯಗಳು ಅದಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಅದು
ಏನು ಹಿಂದೆ ಏನು ಪಾರಂಪರೆ ಇದೆ ನಡಿಬೇಕು ಅಂತ ನಮ್ಮ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿದೆ. ಬೆಟ್ಟದಲ್ಲಿ ಪಾರಂಪರೆ ಆಗ್ಲೇ ಎಲ್ಲರಿಗೂ ಗೊತ್ತಿರುವಂತದ್ದು, ನಮ್ಮ ರಾಜಮನೆತನಕ್ಕೆ ಸೇರುವಂತದ್ದು. ಅದು ಆಗ್ಲೇ ಕೋರ್ಟ್ ಅಲ್ಲೂ ಕೂಡ ಸ್ಟೇ ಅನ್ನು ಕೂಡ ಬಂದಿದೆ. ಅದಕ್ಕಾಗಿ ಸ್ಟೇ ಅಲ್ಲಿರುವಾಗ್ಲ ಮತ್ತೆ ಕೋರ್ಟ್ ಅಲ್ಲಿರೋ ಸಮಯದಲ್ಲಿ ಜಾಸ್ತಿ ಏನು ಘೋಷಣೆ ಮಾಡಕ್ ಹೋಗಲ್ಲ. ಇಷ್ಟೇನೆ ಈ ಏನು ಸಭೆ ನಡೆಸ್ತಾ ಇದಾರೆ ಅದು ಕೂಡ ಒಂದ್ ರೀತಿ ಕಾನೂನು ಬಾಹಿರ. ಯಾಕಂದ್ರೆ ಇಲ್ಲಿ ಸ್ಟೇ ಇರುವಾಗ ಎಂತ ಆಕ್ಟಿವಿಟಿನೂ ನಡೆಯಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಯದುವೀರ್ ಒಡೆಯರ್ ಅವರೇ, ಕೋರ್ಟ್ ಅಲ್ಲಿರುವಾಗ ಸ್ಟೇ ಇರುವಾಗ ಇಷ್ಟೆಲ್ಲ ಇದ್ರೂ ಕೂಡ ಸಿದ್ದರಾಮಯ್ಯನವ್ರು ಯಾಕೆ ಪ್ರಾಧಿಕಾರದ ಸಭೆ ನಡಿಲೇಬೇಕು ಅಂತ ಖುದ್ದಾಗಿ ಹೋಗಿ ಕೂತ್ಕೊಂಡು ನಡೆಸ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಅದು ನಂಗೆ ನೀವು ಮುಖ್ಯಮಂತ್ರಿಗೆ ಕೇಳಬೇಕಾಗಿದೆ. ಅವರ ಅಭಿಪ್ರಾಯಗಳು ನನ್ಗೆ ಗೊತ್ತಿಲ್ಲ. ನನ್ನ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿದೆ. ದೇವಸ್ಥಾನಗಳು ಅದು ನಾವೆಲ್ಲರೂ ಅದು ಸ್ವಾತಂತ್ರ್ಯಗೊಳಿಸಬೇಕಾಗಿರುವಂತದ್ದು. ಇದು ಧರ್ಮದ ಒಂದು ಕರ್ತವ್ಯ ಮತ್ತು ಈ ಭಾರತದಲ್ಲಿ ಪರಂಪರೆ ಹೇಗ್ ಬಂದಿದೆ, ದೇವಸ್ಥಾನಗಳಿಗೆ ಸ್ವಾತಂತ್ರ್ಯ ಇರಬೇಕು ಅಂತ. ಅದ್ರ ಜೊತೆಗೆ ಅದೇನ್ ಪರಂಪರೆ ಇದೆ, ಅದೇನ್ ಶಾಸ್ತ್ರ ಇದೆ, ಅದೇನ್ ಆಗಮ ಪ್ರಕಾರ ಹೇಗ್ ನಡಿಬೇಕು ಅದೇ ರೀತಿ ನಡ್ಕೊಂಡು ಮುಂದುವರಿಬೇಕು. ಯದುವೀರ್ ಅವರೇ, ಕೊನೆಯದಾಗಿ ನೀವು ಇದನ್ನ ಮುಂದೆ ಹೇಗೆ ತಗೊಂಡೋಗ್ತೀರಾ? ಈಗ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದು ಒಂದು, ಕೋರ್ಟ್ ಏನ್ ಹೇಳುತ್ತೆ ಅದನ್ನ ಮಾಡ್ಲೇಬೇಕಾಗುತ್ತೆ, ಸಂವಿಧಾನನ ನಾವು ಗೌರವಿಸಬೇಕು. ಬಟ್ ಒಂದು ವೇಳೆ ಇದನ್ನ ಈಗ ಮುಂದೆ ಹೋರಾಟನೇ ಆಗೋದಾದ್ರೆ, ಯಾಕಂದ್ರೆ ಸಿದ್ದರಾಮಯ್ಯನವ್ರು ಸುಲಭಕ್ಕೆ ಬಿಡೋ ತರ ಇಲ್ಲ ಇದನ್ನ, ಒಂದು ವೇಳೆ ಅವರು ಇದನ್ನ ಇಲ್ಲ ನಾವೇ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ಹೀಗೆ ಪ್ರಾಧಿಕಾರ ಹೀಗೆ ಸಭೆ ನಡೆಸ್ಕೊಂಡು ಹೀಗೆ ಮುಂದುವರೆದ್ರೆ ನೀವೇನ್ ಮಾಡ್ತೀರಾ ನೆಕ್ಸ್ಟ್? ನಮ್ಗೆ ನಮ್ಮ ಭಾರತದ ಏನು ಕಾನೂನು ವ್ಯವಸ್ಥೆ ಇದೆ ಅದರಲ್ಲಿ ಸಂಪೂರ್ಣವಾದ ವಿಶ್ವಾಸ ಇದೆ. ನಾವೆಲ್ಲರೂ ಕಾನೂನು ಮುಂದೆ ಸಾಮಾನ್ಯವಾಗಿ ಕಾನೂನು ನಮ್ಮನ್ನೇ ನೋಡುತ್ತೆ. ಸೊ ಅದಕ್ಕಾಗಿ ಕಾನೂನು ಮುಂದೆ, ದೇವ್ರ ಮುಂದೆ ನಾವೆಲ್ಲರೂ ಒಂದೇ, ಇದು ಯುವರ್ ಆಲ್ ಈಕ್ವಲ್. ಅದಕ್ಕಾಗಿ ಅದೇನು ಕಾನೂನು ಮೂಲಕ ಏನು ಆದೇಶ ಬರುತ್ತೆ ಅಥವಾ ತಾಯಿ ಚಾಮುಂಡೇಶ್ವರಿ ಏನು ಆಶೀರ್ವಾದ ಮಾಡ್ತಾಳೋ ಅದನ್ನ ನಾವು ನೋಡ್ಕೊಂಡು ಮುಂದುವರಿ. ಯದುವೀರ್ ಅವರು ಹೇಳ್ತಾ ಇರೋದು ಚಾಮುಂಡಿ ಬೆಟ್ಟ ಹಂಗ ಅಭಿವೃದ್ಧಿ ಮಾಡಬೇಕು, ಹಿಂಗ ಅಭಿವೃದ್ಧಿ ಮಾಡಬೇಕು, ಅದನ್ನ ನಾವು ಅದು ಪ್ರಜಾಪ್ರಭುತ್ವ ಇದು, ಹಂಗಾಗಿ ಅದು ಎಲ್ಲರಿಗೂ ಸೇರುತ್ತೆ, ಹಂಗಾಗಿ ನಾವು ಸಭೆ ಮಾಡಬೇಕು, ಈ ತರದೆಲ್ಲ ಸಾಕಷ್ಟು ವರ್ಷನ್ಸ್ ಇದೆ ಅವ್ರದ್ದು. ನೀವೇನ್ ಹೇಳಕ್ ಬಯಸ್ತೀರಾ? ಪ್ರಜಾಪ್ರಭುತ್ವದ ವ್ಯವಸ್ಥೆ ಹಿಂದೆನೆ ಎಲ್ಲಾ ದೇವಾಲಯಗಳು ಸಾರ್ವಜನಿಕರಿಗೆ ಸೇರಿರುವಂತದ್ದು. ಯಾವತ್ತು ಯಾರೊಬ್ರಿಗೂ ಸೇರಿರಲಿಲ್ಲ. ಬರೀ ಪಾರಂಪರೆ ಏನಿದೆ ಅದು ಅದಕ್ಕೆ ಕೆಲವು ದೇವಸ್ಥಾನಗಳಿಗೆ ಪೋಷಕರು ಅಂತ ಇರ್ತಾ ಇದ್ರು. ಅದು ಒಂದು ಗ್ರಾಮೀಣ ಮಟ್ಟದ ದೇವಸ್ಥಾನದ ಇಂದ ಹಿಡಿದು ಇಲ್ಲಿ ನಗರದಲ್ಲಿರುವಂತದ್ದು ದೊಡ್ಡ ದೇವಾಲಯಗಳಿಗೂ ಒಂದು ಪೋಷಕರ ಒಂದು ಸ್ಥಾನ ಇತ್ತು. ಅದೇ ರೀತಿ ಅರಮನೆಯ ಒಂದು ಸ್ಥಾನ ಇತ್ತು. ಅದು ಒಂದೇ ಅಲ್ಲ, ಧಾರ್ಮಿಕ ಹಕ್ಕುಗಳು ನಾವು ಯಾವತ್ತೂ ಬಿಟ್ಟಿಲ್ಲ. ನಮ್ಮ ಧಾರ್ಮಿಕ ಆಚರಣೆಗಳನ್ನು ಮುಂದುವರಿಯುವಂತದ್ದು ನಮ್ಮ ಹಕ್ಕು ಇದೆ. ಅದನ್ನ ನಾವು ಮುಂದುವರಿತಾ ಹೋಗ್ತೀವಿ. ದೇವಸ್ಥಾನದ ವಿಚಾರದಲ್ಲಿ ಅದು ದೇವಸ್ಥಾನಕ್ಕೆ ನೀವು ಏನೇನು ಇವಾಗ ಅದರ ಶಾಸ್ತ್ರೋಕ್ತವಾಗಿ ಹೇಗ್ ನಡಿಬೇಕು ಅದೇ ರೀತಿ ನಡಿಬೇಕು ಅಂತ ನಮ್ಮ ಅಭಿಪ್ರಾಯ. ರೈಟ್. ಧನ್ಯವಾದಗಳು ಯದುವೀರ್ ಅವರ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ.